ನಮಸ್ತೆ. ಓಕೆ, ಅಪ್ಪನ ಹೆಸರು ಬಂದ್ಬಿಟ್ಟು ಮಹಮ್ಮದ್ ಹುಸೇನ್ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ದಾವಣಗೆರೆಯಿಂದ ಸರಾಕೇರ್ ಥೆರಪಿಗೆ ಬರ್ತಾ ಇದ್ದಾರೆ. ಅಪ್ಪನಿಗೆ ಮೇನ್ ಆಗಿ ಬಂದ್ಬಿಟ್ಟು ಸೊಂಟ ನೋವಿತ್ತು, ಹಾಗೆ ಬಂದ್ಬಿಟ್ಟು ನರಗಳ ಸಮಸ್ಯೆ ಇತ್ತು. ಓಕೆ, 3 ರಿಂದ 4 ವರ್ಷ ತನಕ ಅಪ್ಪನಿಗೆ ಏನಿದೆ ಈ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ಗೆ ತುಂಬಾ ಕಡೆ ಆಸ್ಪತ್ರೆ ತೋರಿಸುವಾಗ ಅಪ್ಪನಿಗೆ ಏನಾಗಿದ್ದೀನಂತೆ ಗುಣ ಆಗಿದ್ದಿಲ್ಲ. ಓಕೆ, ಈ ಸರಾಕೇರ್ ಥೆರಪಿಗೆ 20 ದಿನ ಬಂದಾದ್ಮೇಲೆ ಇಲ್ಲಿ ಥೆರಪಿ ಎಲ್ಲ ತಗೊಂಡಾದ್ಮೇಲೆ ಅಪ್ಪನಿಗೆ 25% ರಿಸಲ್ಟ್ ಅನ್ನೋದು ಬಂತು. ಈ ಥೆರಪಿ ತಗೊಂಡಾದ್ಮೇಲೆ 25% ರಿಸಲ್ಟ್ ಬಂದಾದ್ಮೇಲೆ ಅಪ್ಪ ಡಿಸೈಡ್ ಮಾಡಿದ್ರೆ ಇಲ್ಲ, ಈ ಒಂದು ಮ್ಯಾಟು ಒಂದು ಟೈಮ್ ಮಾಡುವಾಗ ನನಗೆ 25% ರಿಸಲ್ಟ್ ಬಂತು, ಇನ್ನು ಮನೆಗೆ ತಗೊಂಡೋಗಿ ನಾನು 2 ಟೈಮ್ ಥೆರಪಿ ತಗೊಳ್ಳುವಾಗ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಅಪ್ಪನು ಕೂಡ ಮ್ಯಾಟ್ ನ ತಗೊಂಡು ಹೋದ್ರು ಅಪ್ಪ ಅಮ್ಮ. ಇವಾಗ ಅವ್ರ ಮನೇಲಿ ಥೆರಪಿ ಮಾಡಕ್ ಕೂತು 2 ತಿಂಗಳಿಂದ ಏನ್ ಮಾಡ್ತಾ ಇದಾರೆ, ಯೂಸ್ ಮಾಡ್ತಿದ್ದಾರೆ. ಓಕೆ, ಇವಾಗ ಏನಾಗಿದೆ, ಅಪ್ಪನಿಗೆ 50% ರಿಸಲ್ಟ್ ಅನ್ನೋದು ಬಂದಿದೆ ಅಪ್ಪ ಅಮ್ಮ. ಓಕೆ, ಅಪ್ಪನ ಮಾತಾಡ್ಸದ ಎಲ್ಲ ಜೋರಾಗಿ ಚಪ್ಪಾಳೆ ಹಾಕಿ. ಅಪ್ಪ ನಮಸ್ತೆ. ನಿಮ್ಮ ಹೆಸರಪ್ಪ? ನನ್ನ ಹೆಸರು ಮೊಹಮ್ಮದ್ ಹುಸೇನ್ ಅಂತೇಳಿ, ನಾನು ದಾವಣಗೆರೆ SSM ನಗರದಿಂದ ಬರ್ತಾ ಇರೋದು. ಏನ್ ಪ್ರಾಬ್ಲಮ್ ಇತ್ತು ಅಪ್ಪ? ಪ್ರಾಬ್ಲಮ್ ಏನಿತ್ತಂದ್ರೆ ನನಗೆ ಸೊಂಟ ನೋವಿತ್ತಮ್ಮ. ಸೊಂಟ ನೋವು, ಕಾಲಾಗ ನರ ಎಲ್ಲ ಎಳಿತಾ ಇತ್ತು. ಹಂಗಾಗಿ ಯಾರೋ ಒಬ್ರು ಹೇಳಿದ್ರು ನಮಗೆ. ಹಂಗಾಗಿ ನಾವು ಇಲ್ಲಿ ಬಂದು ಒಂದು 15-20 ದಿನ ಥೆರಪಿ ತಗೊಂಡಾದ್ಮೇಲೆ ರಿಸಲ್ಟ್ ಒಳ್ಳೆ ಚೆನ್ನಾಗಿ ಬಂತು. ಒಂದು 25% ಈಗ ಗುಣ ಆಯ್ತು ಅಂತಂದು ಹೇಳಿ ಅಲ್ಲ, ಅವಾಗ ಒಳ್ಳೆ ಟೈಮ್ನಾಗ ಆಫರ್ ಬೇರೆ ಇತ್ತು. ಇಲ್ಲಿ ಆಫರ್ ಇರೋ ಕಾರಣ ಇದೆಲ್ಲ ಮನೆಗೆ ತಗೊಂಡೋಗಿದ್ದು ಬೆಡ್ ಮನೆಗೆ ತಗೊಂಡೋಗಿ ಹೆಚ್ಚು ಕಮ್ಮಿ 2 ತಿಂಗಳು ಆಯ್ತಮ್ಮ. 2 ತಿಂಗಳಿಂದ ಆಯ್ತಲ್ಲ, ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಒಂದು 50% ಕಮ್ಮಿ ಆಗಿದೆ. ಜೋರಾಗಿ ಚಪ್ಪಾಳೆ ಅಪ್ಪ. 50% ರಿಸಲ್ಟ್ ಬಂದಿದೆ, ಚೆನ್ನಾಗಿದೆ. ಈಗ ನಾನು ಒಬ್ಬನೇ ಮಾಡ್ತಾ ಇದ್ದೆ, ಬಂದು ನಾನು ನಮ್ಮ ಮಿಸ್ಸಸ್ ಬಂದು ಮಾಡ್ತಾ ಇದ್ವಿ. ಈಗ ಮನೆ ಮಂದಿ ಎಲ್ಲ ಮಾಡ್ತಾ ಇದೀವಿ. ನನ್ನ ಮಗಳು, ನನ್ನ ಮಗ, ಮತ್ತೆ ನಮ್ಮ ಅಣ್ಣ, ನಮ್ಮ ಅತ್ತಿಗೆಮ್ಮನ ಮಕ್ಕಳು ಅವರೆಲ್ಲ ಮಾಡ್ತಿದ್ದಾರೆ. ನಮ್ಮ ಅಣ್ಣನ ಮಕ್ಕಳು ಅವರೆಲ್ಲ ಮಾಡ್ತಿದ್ದಾರೆ. ಹಂಗಾಗಿ ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಾಗ್ತಾ ಇದೆ. ಅಪ್ಪ, ನೀವು ಇಲ್ಲಿ 20 ದಿನ ಥೆರಪಿ ತಗೊಂಡ್ರಲ್ವಾ? ಓಕೆ, 20 ದಿನ ಥೆರಪಿ ತಗೊಳ್ಳುವಾಗ ನಿಮಗೆ ಏನಾದ್ರು ಶೀತ ಆಗೋದು, ಜ್ವರ ಬರೋದು, ಲೂಸ್ ಮೋಷನ್ ಆಗೋದು, ನೋವು ಜಾಸ್ತಿ ಆಗೋದು? ಏನಿಲ್ಲ, ಒಂದ್ 2 ದಿನ ಸ್ವಲ್ಪ ನೋವು ಜಾಸ್ತಿ ಆಗುತ್ತೆ, ಇಲ್ಲ ಅಂತಲ್ಲ. ಸ್ಟಾರ್ಟಿಂಗ್ ಬಂದಾಗ ಒಂದ್ 2 ದಿನ ನೋವು ಜಾಸ್ತಿ ಆಗುತ್ತೆ. ಆಮೇಲೆ ಕಂಟಿನ್ಯೂ ನೋವು ಆಗಿದೆ ಅಂತ ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮತ್ತೆ ನೋವು ಜಾಸ್ತಿ ಆಗುತ್ತೆ. ಅದು ಕಂಟಿನ್ಯೂ ಬರ್ತಾನೆ ಇರಬೇಕು. ನೋವು ಆಯ್ತು ನಾನು ಹೋಗಲ್ಲ ಅಂತ ಹೇಳಿದ್ರೆ ಮತ್ತೆ ಅದೇನು ಸುಮ್ಮನೆ ಏನಿಲ್ಲ, ಅದು ಸುಮ್ಮನೆ ಬಿಟ್ಟೇ ಬಿಡ್ತೀರಾ. ಆಮೇಲೆ ಬರಬೇಕು, ನೋವು ಆದ್ರೆ ಪರವಾಗಿಲ್ಲ. 2 ದಿನ ಸುಧಾರಿಸ್ಕೊಂಡು ಬಂದ್ ಮಾಡ್ಕೊಂಡು ಹೋದ್ರೆ ಒಳ್ಳೆ ರಿಸಲ್ಟ್ ಇದೆ. ರಿಸಲ್ಟ್ ಇರೋದಕ್ಕೋಸ್ಕರ ನಾನು ದುಡ್ಡು ಕೊಟ್ಟು ತಗೊಂಡೋಗಿರೋದು ಇಲ್ಲಿದ್ದಾನೆ. ಓಕೆ, ಹೊಸದಾಗಿ ಬರೋಂತ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ನೋವು ಆದ ತಕ್ಷಣ ಸರಕಾರಿಗೆ ಇಲ್ಲ, ಆ ಥರ ಮಾಡಕ್ ಹೋಗ್ಬೇಡಿ. ಬನ್ನಿ, 2 ದಿನ ನೋವಾದ್ರೂ ಪರವಾಗಿಲ್ಲ. ನೋವಾದ್ರೆ ಇನ್ನೂ ಒಳ್ಳೇದದು. ನೋವು ಹೋಗೋಕ್ಕೋಸ್ಕರ ನೋವು ಬರ್ತಾ ಇದೆ. ಇನ್ನು ಮೈಯಾಗಿರೋ ಹಳೆ ನೋವುಗಳೆಲ್ಲ ಮತ್ತೆ ಹೊಸದಾಗಿ ಮತ್ತೆ ಓಪನ್ ಆಗ್ತಾವೆ. ಅವು ಆದಾಗ ಏನಾಗ್ತದಂದ್ರೆ ಮತ್ತೆ ನೋವು ಜಾಸ್ತಿ ಆಗುತ್ತೆ. ಅವಾಗ ನೋವು ಜಾಸ್ತಿ ಆದ್ಮೇಲೆ ಬರ್ಬೇಕು, ಕಂಟಿನ್ಯೂ ಬರ್ತಾ ಇದ್ರೆ ನೋವು ಕಮ್ಮಿ ಆಗ್ತಾನೆ ಹೋಗುತ್ತೆ. ಅಪ್ಪ, ನೀವು ಇಲ್ಲೇ ಬಂದು ಥೆರಪಿ ತಗೋಬೋದಾಗಿತ್ತಲ್ವಾ? ಏನಕ್ಕೋಸ್ಕರ ಮನೆಗೆ ತಗೊಂಡೋಗಿತ್ತು? ಇಲ್ಲಮ್ಮ, ಇಲ್ಲಿ ಬರ್ಬೇಕಂದ್ರೆ ಈಗ ನಾವು ವರ್ಕರ್ ಕೆಲ್ಸಕ್ಕೆ ಹೋಗ್ತೀವಿ, ನಮಗೆ ಇಲ್ಲಿ ಟೈಮಿಂಗ್ ಸೆಟ್ ಆಗಲ್ಲ. ಹಂಗಾಗಿ ನಮ್ಮ ಮನೇಲಿ ಇದ್ರೆ ಬೆಳಗ್ಗೆ ಹೋಗ್ತಾನೆ, ಫಸ್ಟ್ಗೆ ಟೀಗೆ ಕುಡ್ಕೊಂಡು ನೀರು ಕುಡಿದು ಆಮೇಲೆ ಥೆರಪಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ಕೆಲಸಕ್ಕೆ, ಡ್ಯೂಟಿಗೆ. ಆಮೇಲೆ ಸಾಯಂಕಾಲ ಬಂದು ಆರಾಮ ರೆಸ್ಟ್ ಗೀಸ್ಟ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಊಟ ಗೀಟ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಥೆರಪಿ ತಗೊಂಡ್ರೆ ಡೈಲಿ 2 ಟೈಮ್ ಥೆರಪಿ ತಗೊಂಡ್ರೆ ಅನುಕೂಲ ಇದೆ. ಇಲ್ಲಾಂದ್ರೆ ಒಂದೇ ಟೈಮ್ ತಗೋಬೇಕು. ನಿಮ್ಮ ಇದ್ರೊಳಗೆ ಬಂದ್ರೆ ಅಲ್ಲಿ ಮನೇಲಿ ಇದ್ರೆ 2 ಟೈಮ್ ತಗೋಬಹುದು ನಾವು. ಅಪ್ಪ, ಇವಾಗ 1 ಟೈಮ್ ಥೆರಪಿ ತಗೊಳಕ್ಕೆ ಈಗ 2 ಟೈಮ್ಸ್ ಥೆರಪಿನ ಮಾಡ್ತಾ ಇದ್ರಲ್ವಾ? ಏನು ವ್ಯತ್ಯಾಸ ಅನಿಸ್ತೈತಿ ನಿಮ್ಮಲ್ಲಿ? ವ್ಯತ್ಯಾಸ ಅನ್ನೋದಕ್ಕಿಂತ ಮೈಗಿನ ಬಾಡಿ ಎಲ್ಲ ಫ್ರೀ ಇದೆ. ಮುಂಚೆ ಅಂದ್ರೆ ಮೈ ನೋವು ಅಂದ್ರೆ ಕೆಲಸ ಮಾಡಿ ಬಂದ್ರೆ ಮೈ ಫುಲ್ ನೋವಾಗೋದು. ಈಗ ಅದ್ರ ಮೇಲೆ ಥೆರಪಿ ಮಾಡಿದ್ರೆ ಒಂದು 10-15 ನಿಮಿಷ ಆರಾಮ ರಿಲೀಫ್ ಸಿಗ್ತಾ ಇದೆ. ಅಂದ್ರೆ ನಿಮ್ ಪ್ರಕಾರ 2 ಟೈಮ್ ಥೆರಪಿ ಮಾಡುವಾಗ ಬೆಸ್ಟ್ ರಿಸಲ್ಟ್ ಬರುತ್ತೆ. ಹಾಗೆ ಇವಾಗ ನೀವು ನಾರ್ಮಲ್ ಮ್ಯಾಟ್ ಅಲ್ಲೂ ಕೂಡ ಥೆರಪಿ ತಗೊಂಡಿದ್ರೆ, ಇವಾಗ CCM ಬೆಡ್ ಅಲ್ಲಿ ನಿಮ್ಮ ಮನೇಲಿ ಥೆರಪಿ ತಗೊಳ್ತಾ ಇದ್ರಲ್ವಾ? ಆ ಮ್ಯಾಟ್ಗೆ ಈ ಮ್ಯಾಟ್ಗೆ ಏನ್ ವ್ಯತ್ಯಾಸ ಆಗುತ್ತೆ? CCM ಮ್ಯಾಟ್ ಒಳ್ಳೆ ರಿಸಲ್ಟ್ ಇದೆ. CCM ಮ್ಯಾಟ್ ಒಳ್ಳೆ ರಿಸಲ್ಟ್ ಇದೆ. ಇದಂದ್ರೆ ಇದು ನಾರ್ಮಲ್ ಮ್ಯಾಟಿಗೂ ಅದಕ್ಕೂ ಸ್ವಲ್ಪ ಉದ್ದ ಕಮ್ಮಿ ಇರುತ್ತೆ. ಕಾಲಿಗೆಲ್ಲ ಬಾಡಿಗೆಲ್ಲ ಇಂದ ಸ್ಟ್ರೆಚ್ ಆಗಲ್ಲ. ಅದು ಇದಂದ್ರೆ ಮೆತ್ತಿಗಿರುತ್ತೆ. CCM ಬೆಡ್ ಒಳ್ಳೆ ಚೆನ್ನಾಗಿರುತ್ತೆ, ಬಾಡಿಗೆ ಒಳ್ಳೆ ಹಚ್ಕೊಳ್ಳುತ್ತೆ. ಆಗುವಾಗ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಪ್ಪ, ಇವಾಗ ನೀವು ತಗೊಂಡೋಗಿರೋದು ಏನಾದ್ರೂ ನಿಮಗೆ ವೇಸ್ಟ್ ಅಂತ ಅನಿಸ್ತಾ ಇತ್ತಾ? ವೇಸ್ಟ್ ಏನಿಲ್ಲಮ್ಮ. ವೇಸ್ಟ್ ಆಗಿದ್ರೆ ನಿಮ್ಗೆ ಸರಾಕೇರ್ ಸೆಂಟ್ರಿಗೆ ಬರ್ತಿದ್ದಿಲ್ಲ ನಾನು. ವೇಸ್ಟ್ ಆಗಿದ್ರೆ ಸರಾಕೇರಿಗೆ ಬರ್ತಿದ್ದಿಲ್ಲ. ಯಾಕೆ ಬರ್ತಿದ್ದೆ ನಾನು ಇಲ್ಲಿಗೆ? ರಿಸಲ್ಟ್ ಇರೋದಕ್ಕೋಸ್ಕರ ಬಂದೆ, ಎಲ್ಲರೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ. ಹಾಗೆ ಅಪ್ಪ, ನಿಮ್ ಪ್ರಕಾರ ಬಂದ್ಬಿಟ್ಟು ಇವಾಗ ಆಸ್ಪತ್ರೆಗೆ ತೋರಿಸ್ಕೊಂಡು ಮಾತ್ರ ತಗೊಳ್ಳೋದು ಚೆನ್ನಾಗ, ಅಥವಾ ಈ ತರ ನ್ಯಾಚುರಲ್ ಥೆರಪಿ ತಗೊಳ್ಳೋದು ಚೆನ್ನಾಗ? ನ್ಯಾಚುರಲ್ ತಗೊಳ್ಳೋದು ಚೆನ್ನಾಗಮ್ಮ. ನ್ಯಾಚುರಲ್ ತಗೊಂಡ್ರೆ ಒಳ್ಳೆ ಇದು ಇರುತ್ತೆ, ರಿಸಲ್ಟ್ ಸಿಗುತ್ತೆ. ಆಮೇಲೆ ನಾವು ಈಗ ಹಾಸ್ಪಿಟ್ಲಿಗೆ ಹೋದ್ರೆ ಹೆಚ್ಚು ಕಮ್ಮಿ ಆಯ್ತಲ್ಲ, ಒಂದು 15 ದಿನಕ್ಕೆ ಗುಳಿಗೆ ಕೊಡ್ತೀನಿ ಅಂದ್ರೂ ಒಂದು ದಿನಕ್ಕೆ 3 ಗುಳಿಗೆ ಅಂದ್ರೆ ಡೈಲಿ 9 ಗುಳಿಗೆ ಆಗುತ್ತೆ.
ಅವು ನುಂಗಿ ಇವೆಲ್ಲ ಇವೆ ಕಿಡ್ನಿ ಪಡ್ನಿ ಎಲ್ಲ ಐತಲ್ಲ ವೀಕ್ ಆಗ್ತಾ ಹೋಗ್ತಾವ ಹೊಡೆ ಒಳಗೆ. ಅದು ಏನೋ ಕೆಮಿಕಲ್ ಇರ್ತೈತಿ, ಸುಮ್ಮನೆ ಹಾಕ್ತಾರೆ ಕೊಳಿಸ್ತಾರೆ ನಡೀತಂದ್ರೆ. ಇಲ್ಲಿ ಏನಿಲ್ಲಲ್ಲ, ಸುಮ್ಮನೆ ಮಲ್ಕೊಳ್ಳೋದು, ನೀರು ಬಿಡೋದು, ಮಲ್ಕೊಳ್ಳೋದು. ಏನು ಬೇರೆ ಏನಾರು ಕೊಡ್ತೀರಾ ನೀವು? ಇಂಜೆಕ್ಷನ್ ಮಾಡ್ತೀರಾ? ಏನಿಲ್ಲ, ಬಂದು ಆರಾಮ ರೆಸ್ಟ್ ಮಾಡ್ಕೊಂಡು ಹೋಗ್ತಾನೆ. ಅದು ಒಳ್ಳೆ ಇದು ನ್ಯಾಚುರಲ್ ಥೆರಪಿನೇ ಇದು. ಅಂಥದ್ದು ಏನು ಸೈಡ್ ಎಫೆಕ್ಟ್ ಏನಿರಲ್ಲ. ನಾವು ಅಲ್ಲಿ ಹಾಸ್ಪಿಟ್ಲಿಗೆ ಹೋದ್ರೆ ಸೈಡ್ ಎಫೆಕ್ಟ್ ನಮಗೆ ಅದು. ಇಂಜೆಕ್ಷನ್ ಮಾಡ್ತಾರೆ, ಗುಳಿಗೆನೂ ಕೊಡ್ತಾರೆ. 3 ದಿನಕ್ಕೆ 3 ಟೈಮ್ ಗುಳಿಗೆ ಅಂದ್ರೆ 9 ಗುಳಿಗೆ ನುಂಗಿದ್ರೆ ನಮ್ಮ ಬಾಡಿ ಏನಾಗಬೇಕು? ಆ ಥರ ಇರುತ್ತೆ. ಬಂದು ಡೈಲಿ ಎಲ್ಲರೂ ಬಂದು ಥೆರಪಿ ತಗೊಳ್ಳಿ, ಒಳ್ಳೇದಿದೆ ರಿಸಲ್ಟ್, ಏನಾಗಲ್ಲ. ಓಕೆ, ಕೊನೆಯದಾಗಿ ಸರಾ ಕೇರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಪ್ಪ? ಸರಾ ಕೇರ್ ಒಳ್ಳೇದಿದೆ ಅಮ್ಮ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ಇದೇ ಥರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ಹಾರೈಸ್ತೀನಿ ನಮ್ಮ.